ಏಪ್ರಿಲ್ 25ರಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಅಯೋಧ್ಯ ಮಂದಿರದ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು. ಶ್ರೀ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ವತಿಯಿಂದ ರಾಮಾಯಣ ಮತ್ತು ಅಯೋಧ್ಯ ರಾಮಯ್ಯ ಬಯಲಾಟದ ದೊಡ್ಡಾಟ, ಭರತನಾಟ್ಯ, ಕುಚುಪುಡಿ ಮತ್ತು ಕೋಲಾಟ, ಜಾನಪದ ನೃತ್ಯಗಳು ಪ್ರದರ್ಶನ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಗೋನಾಳು ಜೆ ನಾಗನಗೌಡ ತಂಡದಿಂದ ರಾಮಾಯಣ ಬಯಲಾಟದ ದೊಡ್ಡಾಟ ಪ್ರದರ್ಶನ, ಕಲಾವಿದರಾದ ರಾಮನ ಪಾತ್ರದಲ್ಲಿ ವೀರಬಸಪ್ಪ, ದಶರಥನ ಪಾತ್ರದಲ್ಲಿ ಕೊಮರಗೌಡ, ಲಕ್ಷ್ಮಣನ ಪಾತ್ರದಲ್ಲಿ ಹುಲಗಪ್ಪ, ಆಂಜನೇಯನ ಪಾತ್ರದಲ್ಲಿ ನಾಗರಾಜ್ ವಾಲಿ ಪಾತ್ರದಲ್ಲಿ ವಿಜಯಸ್ವಾಮಿ, ಮಾರೇಚನ ಪಾತ್ರದಲ್ಲಿ ವನ್ನೂರು ಸಾಬ್ ಪ್ರದರ್ಶನ ನೀಡಿದ್ರು. ಸಂಗೀತ ಬಳಗದವರು ವೆಂಕಟೇಶ್ ಮೇಷ್ಟ್ರು, ತಿಪ್ಪೇಸ್ವಾಮಿ ಮೇಷ್ಟ್ರು, ವೀರೇಶಪ್ಪ ಮೇಷ್ಟ್ರು, ತಬಲಾ ಯರಿಸ್ವಾಮಿ, ಇಟಗಿ ಸಾರಥಿ, ಶಿವ ಹಿಮ್ಮೇಳ ಕಲಾವಿದರು ಹೊಸೂರಪ್ಪ, ಶೇಖರಪ್ಪ ಇಟ್ಟಗಿ, ಸಿದ್ದಪ್ಪ, ಗೋನಾಳ ತಿಪ್ಪಯ್ಯ, ಮೇಕಪ್ ಆರ್ಟಿಸ್ಟ್ ಕಲಾವಿದರು ಗಂಗಾಧರ್ ಸಾಹುಕಾರ್, ಶಂಭುಲಿಂಗನಗೌಡ, ಸೀತಾಮಾತೆಯ ಪಾತ್ರದಲ್ಲಿ ಶಶಿಕಲಾ ವಿರುಪಾಪುರ, ವಿಜಯನಗರ ಜಿಲ್ಲಾ ಪ್ರದರ್ಶನ ಮಾಡಿದ್ರು. ರಂಗಭೂಮಿ ನ್ಯೂಸ್ ಬಳ್ಳಾರಿ 9481941999. ಅವರಿಗೆ ಪಟ್ಟವನ್ನು ಕಟ್ಟಬೇಕು, ಶ್ರೀರಾಮಚಂದ್ರನು 14 ವರ್ಷ ವನವಾಸ ಮಾಡಬೇಕೆಂದು ಮಗನೇ ಎಲ್ಲವಾದರೆ ಪ್ರಾಣ ತ್ಯಾಗ ಮಾಡುವೆನೆಂದು ನುಡಿದಳು. ಅಹೋ ಮಗನೇ, ಹಿಂದಕ್ಕೆ ದೇವಾಸುರರ ಯುದ್ಧದಲ್ಲಿ